ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಸೂ ಫ್ರಮ್ ಸೋ ಮೂವಿ ಓವರ್ ರೇಟೆಡಾ? ಇವರು ನಮ್ಮ ಊರಿನ ರವಿ ಅಣ್ಣ. ಹೆಣ್ಣ ಮಗುವ ಸವಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ರವೀಣ ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರವೀಣ ನೋಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲೇ ಸಂಚಲನ ಮೂಡಿಸಿರುವ ಮೂವಿ ಸೂ ಫ್ರಮ್ ಸೋ. ಖ್ಯಾತ ನಟ ರಾಜ್ ಬಿ ಶೆಟ್ಟಿ ಅವರ ನಟನೆಯಲ್ಲಿ ಅದೇ ರೀತಿ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಸಿನಿಮಾ ಅಂತಲೇ ಹೇಳ್ಬೋದು. ಕೆಲವು ಸಿನಿ ಪ್ರೇಮಿಗಳ ಪ್ರಕಾರ ಮೂವಿ ಓವರ್ ಹೈಪ್ ಮತ್ತೆ ಬೋರಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಸೊ ಈ ವಿಡಿಯೋದಲ್ಲಿ ನನ್ನ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅದೇ ರೀತಿ ಆಲ್ರೆಡಿ ನೀವು ಮೂವಿ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ನೀವಿನ್ನೂ ಈ ಚಾನಲ್ಗೆ ಹೊಸವರಾಗಿದ್ದರೆ ಇವತ್ತೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರು ಈ ಸುಲೋಚನಾ? ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಏನಿದು ಸುಲೋಚನಾ ಫ್ರಮ್ ಸೋಮೇಶ್ವರ? ಮೂವಿಯಲ್ಲಿ ಸ್ಟೋರಿ ಇಲ್ಲ ಅಂತ ಅನ್ಕೊಂಡಾಗ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಅದು ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ. ಮೂವಿ ಇನ್ನೂ ಒಳ್ಳೆ ಸ್ಟೋರಿಯನ್ನು ಕಂಡುಕೊಳ್ತದೆ. ಅದೇ ರೀತಿ ರಾಜ್ ಬಿ ಶೆಟ್ಟಿ ಅವರ ನಟನೆಯು ಕೂಡ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಚಿತ್ರದಲ್ಲಿ ಪ್ರತಿಯೊಬ್ಬರು ತಮ್ಮ ಎಫರ್ಟ್ ಅನ್ನು ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿಯ ಚಿತ್ರೀಕರಣ ಹಳ್ಳಿಯ ಭಾಗದಲ್ಲೇ ಆಗಿದ್ದು, ಈ ಮೂವಿ ಒಂದು ಕಾಮಿಡಿ ಮೂವಿ ಮತ್ತೆ ಹಾರರ್ ಅಂತಾನೆ ಹೇಳ್ಬೋದು. ಅದು ಎಲ್ರಿ ಹುಡಿ ಆಗೋದಿಲ್ಲ, ಓಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ನಂಗೆ ಎಡ್ತಿದ್ದಲ್ಲ ಮಾರೆ. ಅವ್ರ ಜವಾಬ್ದಾರಿ ನೀವು ನೋಡ್ತೀರಾ? ಅದು ಹೇಗೆ ಆಗ್ತದೆ? ಎಂತಾಯ್ತು? ಎಂತಲ್ಲ, ಗಾಡಿ ಸ್ವಲ್ಪ ಸೈಡಲ್ಲಿ. ಮೂವಿ ಓವರ್ ಹೈಪ್ಡ್ ಅಥವಾ ಬೋರಿಂಗ್ ಅಂತ ಹೇಳೋದಕ್ಕೆ ಒಂದೆರಡು ಕಾರಣ ಹೇಳ್ಬೋದು. ಮೊದಲನೇದಾಗಿ ಅತಿಯಾದ ಎಕ್ಸ್ಪೆಕ್ಟೇಷನ್. ನಾವು ಯಾವಾಗಲೂ ಮೂವಿನ ಅತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಕೆ ಹೋದಾಗ ಮೂವಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಮಗೆ ಏನೋ ಮಿಸ್ ಆಗಿದೆ ಅಂತ ಅನಿಸ್ತದೆ. ಏನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಎರಡನೇದಾಗಿ ಮೂವಿ ವಿಲೇಜ್ ಸ್ಟೈಲ್ ಅಥವಾ ಕರಾವಳಿಯ ಸಂಪ್ರದಾಯದಲ್ಲಿ ಮೂಡಿ ಬಂದಿರ್ತದೆ. ಅದರಲ್ಲಿ ಆಚಾರ ವಿಚಾರ ಇರೋದ್ರಿಂದ ಕೆಲವು ಸಿನಿ ಪ್ರೇಮಿಗಳಿಗೆ ಬೋರಿಂಗ್ ಅಂತಲೂ ಅನಿಸಿರ್ಬೋದು ಸ್ಟಾರ್ಟಿಂಗ್. ಬಟ್ ಸೆಕೆಂಡ್ ಹಾಫ್ಗಿಂತ ಮುಂಚೆನೇ ಸ್ಟೋರಿ ಒಂದು ಬಿಲ್ಡ್ ಆಗಿರುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ತುಂಬ ಕಾಮಿಡಿ ಮತ್ತು ಎಮೋಷ್ನಲ್ ಆಗಿ ಒಂದು ಸ್ಟೋರಿಯನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಕ್ಲೈಮ್ಯಾಕ್ಸ್ ಕೂಡ ಒಂದು ಚೆನ್ನಾಗಿದೆ. ಸೊ ರಾಜ್ ಬಿ ಶೆಟ್ಟಿ ಅವರ ನಟನೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ಮೂವಿ ಏನು ಓವರ್ ಹೈಪ್ಡ್ ಅಲ್ಲ, ನೋಡುವಂಥ ಮೂವಿನೇ. ಅಷ್ಟೊತ್ತಿಗೆ ನನ್ನ ಮನೆ ಬಾಗಿಲು ಸಬಡಿ ತಗೊಂಡು ಸೆಕೆಂಡ್ ಹಾಫ್ ಅಲ್ಲಿ ಮೂವಿಯ ಸ್ಟೋರಿ ಇನ್ನೂ ಬಿಲ್ಡ್ ಆಗುತ್ತೆ. ಅದೇ ರೀತಿ ಎಮೋಷನಲ್ ಟಚ್ ಕೂಡ ಒಂದು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಲವ್ ಸ್ಟೋರಿ ಆಗಲಿ ಅಥವಾ ಎಮೋಷನಲ್ ಆಗಿ ಅಥವಾ ಹಾರರ್ ಆಗಲಿ ಅದು ಇನ್ನೂ ಕಾಮಿಡಿ ಆಗಲಿ, ಸೊ ಎಲ್ಲ ಒಂಥರ ಮಿಕ್ಸ್ಚರ್ ಆಗೇ ಇದೆ. ರಮೇಶನ ಮಗನ ಮೇಲಿದ್ದ ಪ್ರೇತ ಇನ್ನೂ ಸಹ ಹೋಗ್ಲಿಲ್ಲಂತೆ. ಕೆಲವೊಂದು ಸಲ ಮೂವಿ ಚೆನ್ನಾಗಿದ್ರೂ ಕೂಡ ಈ ಅತಿಯಾದ ಎಕ್ಸ್ಪೆಕ್ಟೇಷನ್ ಇಂದ ಏನೋ ಒಂದು ಮಿಸ್ ಆಗಿದೆ ಅನ್ನೋ ಫೀಲ್ ಬರುತ್ತೆ. ಇಲ್ಲಿವರೆಗೂ 50 ಕೋಟಿ ಮೇಲೆ ಕಲೆಕ್ಷನ್ ಮಾಡಿರೋ ಮೂವಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಮೂವಿಗಳ ಅವಶ್ಯಕತೆ ಇದೆ. ಹಿಂದೆನೂ ಬಂದಿರ್ಬೋದು ಅಥವಾ ಮುಂದೆ ಬರ್ಬೋದು. ಅದೇ ರೀತಿ ಸೂ ಫ್ರಮ್ ಸೋಗೆ ಹೇಗೆ ಕನ್ನಡ ಚಿತ್ರದ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರು, ಮುಂದೆ ಬರುವ ಚಿತ್ರಗಳಿಗೂ ಈ ಥರ ಸಪೋರ್ಟ್ ಬೇಕಾಗಿರುತ್ತದೆ. ಎಂತಾಯ್ತು? ಎಂತಲ್ಲ, ಗಾಡಿ ಸ್ವಲ್ಪ ಸೈಡಲ್ಲಿರಲಿ. ಇದು ತುಂಬಾ ಸೈಡ್ ಆಯ್ತಾ ಅಂತ. ಇನ್ನು ಸೂ ಫ್ರಮ್ ಸೋ ಮೂವಿನ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನೋಡುವಂಥ ಮೂವಿ ಇದು. ಸೊ ಈ ರೀತಿ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿ. ಚಿತ್ರದಲ್ಲಿ ಪ್ರತಿಯೊಬ್ಬರ ನಟನೆಯು ಅತ್ಯುತ್ತಮವಾಗಿದೆ. ಅದೇ ರೀತಿ ರಾಜ್ ಬಿ ಶೆಟ್ಟಿಯವರ ತಮ್ಮ ರೋಲನ್ನು ಕೂಡ ಮಾಡಿದ್ದಾರೆ. ಮೂವಿಯಲ್ಲಿ ಮೊದಲನೇದಾಗಿ ಆಚಾರ ವಿಚಾರ ಸಂಪ್ರದಾಯ ಅದೇ ರೀತಿ ಕರಾವಳಿ ಶೈಲಿಯ ಹಳ್ಳಿಯ ಒಂದು ಸೊಬಗು ಒಂದು ತಂದಿರುವುದರಿಂದ ಕೆಲವು ಚಿತ್ರಪ್ರೇಮಿಗಳಿಗೆ ಮೂವಿ ಬೋರಿಂಗ್ ಅಂತಲೇ ಅನಿಸ್ಬೋದು. ಆದರೆ ಮೂವಿ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಶೇಪ್ನ ಕಂಡುಕೊಳ್ತೆ. ಅಂದರೆ ಅದೇ ರೀತಿ ಸ್ಟೋರಿ ಕೂಡ ಬಿಲ್ಡ್ ಆಗುತ್ತೆ.
ಪ್ರತಿಯೊಬ್ಬರು ಕಲಾವಿದರ ಎಫರ್ಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಂಥ ಕಲಾವಿದರಿಗೆ ನಮ್ಮ ಸಪೋರ್ಟ್ ಮಾಡಬೇಕು. ನಾನು ನೋಡಿರೋ ಫಿಲ್ಮ್ ಅಲ್ಲಿ ಈ ತರ ಫಿಲ್ಮ್ ಎಲ್ಲೂ ನೋಡಿಲ್ಲ. ಥಿಯೇಟ್ರಲ್ಲಿ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಪ್ಯಾನ್ ಇಂಡಿಯಾ ಮೂವಿಗಿಂತ ಈ ತರ ಮೂವಿ ಬೇಕು. ಇಲ್ಲೀಗ ಹೇಳಿರೋರ ಪ್ರಕಾರ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಇಲ್ಲಿ ನಾನು ಕೂಡ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾರು ತಪ್ಪು ಅಥವಾ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ನೀವು ಒಂದ್ಸಲ ಥಿಯೇಟರ್ಗೆ ಹೋಗಿ ಈ ಮೂವಿನ ನೋಡಿ. ಅಟ್ಲೀಸ್ಟ್ ಒನ್ ಟೈಮ್ ವಾಚಬಲ್ ಮೂವಿ ಅಂತಲೇ ಹೇಳ್ಬೋದು. ಮುಂದೆ ಕೂಡ ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿಯ ಒಳ್ಳೆಯ ಮೂವಿಗಳು ಬರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಸೊ ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಕಮೆಂಟ್ ಕೂಡ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.